ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಷಾಢ ಮಾಸದ ಮೊದಲ ಶುಕ್ರವಾರದ ಸಂಭ್ರಮ ಶುರುವಾಗಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆದು ಪುನೀತರಾಗೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಕೇವಲ ಜನರು ಮಾತ್ರ ಅಲ್ಲ, ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ತಾಯಿಯ ಆಶೀರ್ವಾದವನ್ನ ಪಡೆದರು. ಹಾಗಾದ್ರೆ ಆಷಾಢ ಮಾಸದ ಈ ಶುಕ್ರವಾರದ ಸಂಭ್ರಮ ಯಾವ ರೀತಿಯಾಗಿತ್ತು, ಯಾರೆಲ್ಲ ವಿಐಪಿಗಳು ತಾಯಿಯ ದರ್ಶನವನ್ನ ಪಡೆದಿದ್ದಾರೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ನಾಗಶೇಷ ನಾಗಲಕ್ಷ್ಮಿ ಅವತಾರದಲ್ಲಿ ಕಂಗೊಳಿಸಿದ ಜಗನ್ಮಾತೆ, ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡಿದ ನಾಡಿನ ಅಧಿದೇವತೆ, ಜುಲೈ 17ರ ಶುಕ್ರವಾರ ಆಷಾಢ ಶುಕ್ರವಾರ ಆಗಿದ್ರಿಂದ ಇಡೀ ಚಾಮುಂಡಿ ಬೆಟ್ಟವೇ ಭವ್ಯತೆಯಿಂದ ಕಂಗೊಳಿಸುತ್ತಿತ್ತು. ಮುಂಜಾನೆ 3:30ರಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿದ್ವು. ಮೊದಲಿಗೆ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು. ನಂತರ ನಾನಾ ಬಗೆಯ ವಿಶೇಷ ಪೂಜಾ ಕಾರ್ಯ ನೆರವೇರಿಸಿದ್ರು. ಮೊದಲ ಶುಕ್ರವಾರದ ಅಂಗವಾಗಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಜಗನ್ಮೋಹಕ ಹಸಿರು ಬಣ್ಣದ ರೇಷ್ಮೆ ಸೀರೆ ತೊಡಿಸಲಾಗಿತ್ತು. ಹಸಿರು ವರ್ಣದ ಸೀರೆಯಲ್ಲಿ ನಾಗಶೇಷ ನಾಗಲಕ್ಷ್ಮಿ ಅವತಾರ ತಾಳಿದ ಚಾಮುಂಡಿ ಭಕ್ತರಿಗೆ ದಿವ್ಯ ದರ್ಶನ ನೀಡಿದ್ದಾಳೆ. ವಿಶೇಷವೆಂದರೆ ದೇವಸ್ಥಾನದ ದ್ವಾರಬಾಗಿಲಿನಿಂದ ಗರ್ಭಗುಡಿಯವರೆಗೆ ಬರೋಬ್ಬರಿ 10,000ಕ್ಕೂ ಹೆಚ್ಚು ವಿವಿಧ ಬಗೆಯ ಹೂವುಗಳಿಂದ ಸಿಂಗರಿಸಲಾಗಿತ್ತು. ಹೀಗಾಗಿ ಇಡೀ ದೇಗುಲವೇ ನಂದನವನದಂತೆ ಕಂಗೊಳಿಸುತ್ತಿತ್ತು. ಶುಕ್ರವಾರ ವಿಶೇಷ ದಿನ ಆಗಿದ್ರಿಂದ ತಾಯಿ ಆಶೀರ್ವಾದ ಪಡೆಯುವುದಕ್ಕೆ ಗಣ್ಯಾತಿಗಣ್ಯರ ದಂಡೇ ಹರಿದು ಬಂದಿತ್ತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಧರ್ಮಪತ್ನಿ ಉಷಾ ಶಿವಕುಮಾರ್ ಆಗಮಿಸಿ ಚಾಮುಂಡಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್, ಸೂರಜ್ ರೇವಣ್ಣ ಸೇರಿದಂತೆ 10 ನಾಯಕರು ದೇವಿಯ ದರ್ಶನ ಪಡೆದರು. ತಾಯಿ ಸನ್ನಿಧಿಯಲ್ಲಿ ಸಿನಿಮಂದಿಯ ಆರಾಧನೆ. ಆಷಾಢ ಶುಕ್ರವಾರ ಆಗಿದ್ರಿಂದ ಸಿನಿಮಾ ಮಂದಿ ಕೂಡ ಎಂಟ್ರಿ ಕೊಟ್ಟಿದ್ರು. ನಟಿ ಮಾಳವಿಕಾ ಅವಿನಾಶ್, ಅನುಷಾ ರೈ ಸೇರಿದಂತೆ ಹಲವರು ತಾಯಿಯ ದರ್ಶನ ಪಡೆದರು. ಇನ್ನು ಪ್ರತಿ ವರ್ಷವೂ ಆಷಾಢ ಮಾಸದಲ್ಲಿ ನಟ ದರ್ಶನ್ ಚಾಮುಂಡಿ ಸನ್ನಿಧಿಗೆ ಬಂದು ಹೋಗ್ತಿದ್ರು. ಆದರೆ ಈ ಬಾರಿ ಜೈಲಿನಲ್ಲಿದ್ದಾರೆ. ಹೀಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಅಳಿಯ ಚಂದನ್ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬೆಟ್ಟದಲ್ಲಿ ವಿಐಪಿ ಸಂಸ್ಕೃತಿಗೆ ಬ್ರೇಕ್. ಅಮ್ಮನ ಎದುರು ಎಲ್ಲಾ ಸಮಾನ. ಈ ಬಾರಿ ತಾಯಿಯ ದರ್ಶನಕ್ಕೆ ವಿಐಪಿ ಸಂಸ್ಕೃತಿಗೆ ಬ್ರೇಕ್ ಹಾಕಿದ್ದೇ ದೊಡ್ಡ ಹೈಲೈಟ್. ವಿಐಪಿಗಳಿಗೆ ಅಂತ ಬೆಳಿಗ್ಗೆ 5:30ರಿಂದ 10 ಗಂಟೆಯವರೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ಸಮಯ ಮೀರಿದ ಮೇಲೆ ಯಾವುದೇ ವಿಐಪಿ ಟ್ರೀಟ್ಮೆಂಟ್ ಸಿಗಲ್ಲ. ಚಾಮುಂಡಿ ದರ್ಶನಕ್ಕೆ ಆಗಮಿಸಿದ್ದ ಸಚಿವ ಯತೀಂದ್ರ 2,000 ರೂಪಾಯಿ ಕೊಟ್ಟು ಬಸ್ನಲ್ಲಿ ಬೆಟ್ಟಕ್ಕೆ ಬಂದಿದ್ರು. ಆದರೆ ದೇವಸ್ಥಾನಕ್ಕೆ ಬರುವಷ್ಟರಲ್ಲಿ 10 ಗಂಟೆ ಆಗಿ ಹೋಗಿತ್ತು. ಹೀಗಾಗಿ ತಾವೇ ತಂದ ನಿಯಮವನ್ನ ತಾವೇ ಮುರಿಯಬಾರದು ಅಂತ ವಾಪಸ್ ಹೋಗಿದ್ದಾರೆ. ಈಗ ನಾನೇ 9:30 ತನಕ ಮಾತ್ರ ವಿಐಪಿಗಳಿಗೆ ದರ್ಶನ ಅಂತ ಹೇಳಿದೀನಿ. ಸೊ ಹಾಗಾಗಿ ನಾ ಬಂದಿದ್ದು 10:30. ಸೊ ನಾನು ಹೋಗಿ ದರ್ಶನ ಮಾಡೋದಿಲ್ಲ. ನನ್ನ ಜೊತೆ ಬಂದಿರೋರು ಯಾರು ಕೂಡ ದರ್ಶನ ಮಾಡಿಲ್ಲ. ಅವ್ರು ಸಪರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಹೋಗ್ತಾರೆ. ಸೊ ನಾನೇನು ದರ್ಶನ ಮಾಡಿ ಪಾಪ ಜನರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ನಾನಂತೂ ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬೆಳಗ್ಗೆ 5:30ರಿಂದ 9:00 ಏನ್ ನಾವು ವಿಐಪಿಗಳಿಗೆ ಸಮಯ ನಿಗದಿ ಮಾಡಿದೀವಿ ಆ ಸಮಯದಲ್ಲಿ ಮಾತ್ರ ಬಿಡಬೇಕು. 9:00 ಮೇಲೆ ಯಾವ ವಿಐಪಿಗಳಿಗೂ ಕೂಡ ಅವಕಾಶ ಕೊಡಬಾರದು ದರ್ಶನಕ್ಕೆ ಅಂತ ಹೇಳಿ ಜಿಲ್ಲಾಡಳಿತ ಮಾಡಿರೋ ಅಚ್ಚುಕಟ್ಟಿನ ವ್ಯವಸ್ಥೆಗೆ ಭಕ್ತರು ಫುಲ್ ಖುಷಿಯಾಗಿದ್ದಾರೆ. ಅದರಲ್ಲೂ ಕ್ಯೂ ಸಿಸ್ಟಮ್ ಅಂತೂ ತುಂಬಾನೇ ಮೆಚ್ಚುಗೆಗೆ ಕಾರಣವಾಗಿದೆ. 2,000 ರೂಪಾಯಿ ಕೊಟ್ರೆ ಜಸ್ಟ್ 30 ನಿಮಿಷದಲ್ಲಿ ತಾಯಿಯ ದರ್ಶನವಾಗ್ತಿದೆ. ಹಾಗೆಯೇ ಧರ್ಮ ದರ್ಶನದ ಸಾಮಾನ್ಯ ಸಾಲಿನಲ್ಲಿ ಬಂದ್ರೆ 2 ಗಂಟೆಯೊಳಗೆ ತಾಯಿಯನ್ನ ಕಣ್ತುಂಬಿಕೊಳ್ಬಹುದಾಗಿದೆ. ಈ ಬಾರಿ ಯಾವುದೇ ಗೊಂದಲ ಸೃಷ್ಟಿಯಾಗದೇ ಇರೋದಕ್ಕೆ ಭಕ್ತರು ಧನ್ಯವಾದ ಹೇಳುತ್ತಿದ್ದಾರೆ. ಬ್ಯಾಂಗ್ಳೂರಿಂದ ಬಂದಿರೋದು ನಾವು 2,000 ರೂಪೀಸ್ ಟಿಕೆಟ್ ಅಲ್ಲಿ ಬಂದಿದ್ದು. 1 ಅವರಲ್ಲಿ ನಮ್ಗೆ ದರ್ಶನ ಆಯಿತು. ಖುಷಿ ಆಯಿತು. ನಮಗೆ ಚಾಮುಂಡೇಶ್ವರಿ ಅಂದರೆ ಫೇವ್ರೇಟ್ ಗಾಡ್. ಸೊ ತುಂಬ ನಿಧಾನವಾಗಿ ಶಾಂತವಾಗಿ ದರ್ಶನ ಆಯಿತು. ನಾವು ತುಂಬ ವರ್ಷದಿಂದನೇ ಬರ್ತಾ ಇದ್ದೀವಿ. ಸೊ ನಾವು ಅವಾಗವಾಗ ಬರ್ತಾನೆ ಇರ್ತೀವಿ. ತುಂಬ ಈ ಸತಿ ಗೌರ್ಮೆಂಟ್ ಅವರು ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 2,000 ರೂಪಾಯಿ ಟಿಕೆಟ್ಗೆ 1.5 ಅವರ್ ದರ್ಶನ ಆಗುತ್ತೆ. ಅಲ್ಲಿಂದ AC ಬಸ್ಸಲ್ಲಿ ಬರೋದಾಗಲಿ ಮತ್ತು ಇಲ್ಲಿಂದ ಮತ್ತೆ ಕರ್ಕೊಂಡು ಹೋಗೋದಾಗಲಿ
ಗೌರ್ಮೆಂಟ್ ಅವ್ರು ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಅಮ್ಮನವ್ರ ದರ್ಶನ ಚೆನ್ನಾಗಿದೆ. ಎಲ್ಲ ತಾಯಿ ಚಾಮುಂಡೇಶ್ವರಿ ಭಕ್ತರು ದೇವಸ್ಥಾನಕ್ಕೆ ಬಂದು ತಾಯಿ ಚಾಮುಂಡೇಶ್ವರಿಯ ಆಷಾಢ ಮಾಸದ ಅಲಂಕಾರವನ್ನು ಅತ್ಯದ್ಭುತ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೀವು ನೋಡ್ಬೋದು ಜನ ಎಷ್ಟು ಚೆನ್ನಾಗಿ ಬಂದಿದ್ದಾರೆ, ಎಷ್ಟು ಚೆನ್ನಾಗಿ ವ್ಯವಸ್ಥೆ ಆಗ್ತದೆ. ಎಲ್ಲೂ ಗಲಾಟೆ ಇಲ್ಲ, ಗಡಿಬಿಡಿ ಇಲ್ಲ, ಏನಿಲ್ಲ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಮೈಸೂರಿಗೆ ಬಂದು ತಾಯಿ ಚಾಮುಂಡೇಶ್ವರಿ ಪಾತ್ರರಾಗಬೇಕಾಗಿ ವಿನಂತಿ. ಉಚಿತ ಬಸ್ ಅನ್ನದಾಸೋಹ ಸ್ಪೆಷಲ್. ಇನ್ನು ಆಷಾಢ ಶುಕ್ರವಾರದ ಕಾರಣಕ್ಕೆ ಬೆಟ್ಟದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ 5:30ರಿಂದ ದೇವಿಯ ದರ್ಶನಕ್ಕೆ ಅವಕಾಶ ನೀಡಲಾಗಿದ್ದು, ಭಕ್ತರ ಸುಗಮ ದರ್ಶನಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಬೆಳಗ್ಗೆ 6:30ರಿಂದ ಲಲಿತ್ ಮಹಲ್ ಮೈದಾನದಿಂದ ಭಕ್ತರಿಗೆ ಉಚಿತ ಬಸ್ಸುಗಳ ಸೇವೆ ಇದ್ದು, ಭಕ್ತರಿಗಾಗಿಯೇ ಕುಂಕುಮ ಪ್ರಸಾದ ಅನ್ನದಾಸೋಹ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು. ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋ ಕಾರಣಕ್ಕೆ ಖಾಸಗಿ ವಾಹನಗಳ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ದೂರದ ಊರಿಂದ ಬರೋ ಭಕ್ತರ ವಾಹನಗಳ ನಿಲುಗಡೆಗೆ ಅಂತ ಲಲಿತ್ ಮಹಲ್ ಅರಮನೆ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಸಾರ್ವಜನಿಕವಾಗಿ ಸರತಿ ಸಾಲಲ್ಲಿ ನಿಲ್ಲೋದಕ್ಕಾಗಲ್ಲ ಅನ್ನೋರಿಗೆ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ತಲೆಗೆ 2,000 ಕೊಟ್ಟರೆ ಪ್ರತ್ಯೇಕ ಸರತಿ ಸಾಲಲ್ಲಿ ಕರೆದೊಯ್ಯಲಾಗುತ್ತೆ. ನಂತರ ಸ್ಪೆಷಲ್ ಬಸ್ನಲ್ಲೇ ಬೆಟ್ಟದಿಂದ ಕೆಳಗೆ ಕರೆದೊಯ್ತಾರೆ. ಇನ್ನು ಯಾವುದೇ ಸಮಸ್ಯೆ ಆಗಬಾರದು ಅಂತ ಎಲ್ಲಾ ಕಡೆ 100 ಪೊಲೀಸರನ್ನ ನಿಯೋಜಿಸಿದ್ದಾರೆ. ಜೊತೆಗೆ ಸಿಸಿಟಿವಿ ಕಣ್ಗಾವಲು ಇರಿಸಲಾಗಿದೆ. ಭಕ್ತರಿಗಾಗಿ 1 ಲಕ್ಷ ಲಾಡು ಕುಂಕುಮ ಪ್ಯಾಕ್. ಈ ಬಾರಿ ಆಷಾಢ ಮಾಸದಲ್ಲಿ ಭಕ್ತರಿಗೆ ನೀಡಲು 1 ಲಕ್ಷ ಲಾಡುಗಳನ್ನು ತಯಾರಿಸಲಾಗಿದೆ. ಇದರ ಜೊತೆಗೆ 1 ಲಕ್ಷಕ್ಕೂ ಹೆಚ್ಚು ಚಾಮುಂಡೇಶ್ವರಿ ತಾಯಿಯ ಕುಂಕುಮ ಪ್ಯಾಕ್ಗಳನ್ನ ಭಕ್ತರಿಗೆ ಹಂಚಲು ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ ಸಾಮಾನ್ಯ ಭಕ್ತರಿಗೆ ಹಾಗೂ 2,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪ್ರತ್ಯೇಕ ಸಾಲು ಮತ್ತು ಕುಡಿಯುವ ನೀರು, ಶೌಚಗೃಹ ಸೇರಿದಂತೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಚಾಮುಂಡೇಶ್ವರಿ ದೇವಿಗೆ ಲಕ್ಷ್ಮಿ ಅಲಂಕಾರ ಮಾಡಿ ಪೂಜೆ ನೆರವೇರಿಸಲಾಗಿದೆ. ಶಕ್ತಿ ದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆದು 100 ಭಕ್ತರು ಪುನೀತರಾಗಿದ್ದಾರೆ. ಆಷಾಢ ಶುಕ್ರವಾರದ ಪ್ರಯುಕ್ತ ಇಡೀ ದೇವಸ್ಥಾನಕ್ಕೆ ವಿವಿಧ ಬಗೆಯ ಹೂವುಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ನೂಕುನುಗ್ಗಲು ಉಂಟಾಗದಂತೆ ಪೊಲೀಸರು ಮುನ್ನೆಚ್ಚರಿಕೆ ಕೈಗೊಂಡಿದ್ದಾರೆ. ಒಟ್ನಲ್ಲಿ ಆಷಾಢದ ಮೊದಲ ಶುಕ್ರವಾರ ಸುಸೂತ್ರವಾಗಿ ಸಾಗಿದೆ. ವಿಐಪಿ ಸಂಸ್ಕೃತಿಗೆ ಬ್ರೇಕ್ ಹಾಕಿರೋ ಜಿಲ್ಲಾಡಳಿತದ ನಿರ್ಧಾರ ಎಲ್ಲರ ಮೆಚ್ಚುಗೆಗೆ ಕಾರಣವಾಗ್ತಿದೆ. ಈ ಬಾರಿಯ ಮೊದಲ ಆಷಾಢ ಶುಕ್ರವಾರವು ಭಕ್ತಿಯ ಪರಾಕಾಷ್ಠೆಯ ಜೊತೆಗೆ ರಾಜಕಾರಣಿಗಳ ಶಿಸ್ತಿಗೂ ಸಾಕ್ಷಿಯಾಗಿದೆ. ಸಾಮಾನ್ಯ ಭಕ್ತರಿಗೆ ಸಿಕ್ಕ ಸುಲಭ ದರ್ಶನ ವ್ಯವಸ್ಥೆಯು ಚಾಮುಂಡಿ ಬೆಟ್ಟದ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿ ಆಷಾಢ ಆರಂಭಕ್ಕೆ ನಾಂದಿ ಹಾಡಿದೆ. ಸಂಪುಟ ವಿಸ್ತರಣೆ. ಡಿಕೆಶಿ ಸರ್ಕಾರದ ಸಂಪುಟ ವಿಸ್ತರಣೆ ಯಾವಾಗ? ಖಾಲಿ ಇರುವ 20 ಸ್ಥಾನಗಳನ್ನ ಭರ್ತಿ ಮಾಡುವುದು ಯಾವಾಗ? ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ? ಯಾರ್ಯಾರಿಗೆ ಅದೃಷ್ಟ ಖುಲಾಯಿಸತ್ತೆ? ಇವೆಲ್ಲವೂ ಕೂಡ ಜನರು, ರಾಜಕಾರಣಿಗಳು, ವಿಪಕ್ಷದವರು, ಆಕಾಂಕ್ಷಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ. ದೆಹಲಿಗೆ ಹೋಗಿದ್ದಂತಹ ಸಿಎಂ ಆದಿಯಾಗಿ ಅನೇಕ ನಾಯಕರು ಯಾವ ಉತ್ತರವನ್ನ ತಂದಿದ್ದಾರೆ? ಅಷ್ಟು ಮಾತ್ರ ಅಲ್ಲ, ದೆಹಲಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆಯ ಜೊತೆಗೇನೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ ವಿಳಂಬ ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ದೆಹಲಿಗೆ ಹೋದವರು ಬರಿಗೈಯಲ್ಲಿ ವಾಪಸ್ಸಾದ್ರ. ಸಂಪುಟ ವಿಸ್ತರಣೆ ಕಗ್ಗಂಟು, ಲಿಸ್ಟ್ ಫೈನಲ್ ಆಗಲಿಲ್ವಾ? ಹೊಸ ಮುಖಗಳಿಗೆ ಮನ್ನಣೆ, ಹೊಸ ಲಿಸ್ಟ್ಗೆ ಸೂಚಿಸಿದ್ರ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಡಿಕೆಶಿ ನೇತೃತ್ವದ ಸರ್ಕಾರ ರಚನೆಯಾಗಿ 1.5 ತಿಂಗಳೇ ಆಗಿದೆ. ಆದ್ರೆ ಇದುವರೆಗೆ ಸಂಪೂರ್ಣ ಸಚಿವ ಸಂಪುಟ ರೆಡಿಯಾಗಿಲ್ಲ. ಸರ್ಕಾರಕ್ಕೆ ಇನ್ನೂ 2 ವರ್ಷವೂ ಅಧಿಕಾರಾವಧಿ ಉಳಿದಿಲ್ಲ. ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿವೆ. ಇಷ್ಟೆಲ್ಲ ಇದ್ರೂ ಹೈಕಮಾಂಡ್ ಸಂಪುಟ ವಿಸ್ತರಣೆಗೆ ಮನಸ್ಸು ಮಾಡ್ತಾ ಇಲ್ಲ. ಸಿಎಂ, ಮಾಜಿ ಸಿಎಂ ತೆಗೆದುಕೊಂಡು ಹೋಗ್ತಾ ಇರೋ ಲಿಸ್ಟ್ ಹೈಕಮಾಂಡ್ಗೆ ಒಪ್ಪಿಗೆ ಆಗ್ತಾ ಇಲ್ವಂತೆ. ಅದಕ್ಕೆ ಸಂಪುಟ ವಿಳಂಬ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ 2ನೇ ಲಿಸ್ಟ್ ಓಕೆ ಆಗಬೇಕಿತ್ತು. ಡಿಕೆಶಿ ಸರ್ಕಾರದಲ್ಲಿ ಇನ್ನೂ 20 ಮಂದಿ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ಳಬೇಕಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗಿ 1.5 ತಿಂಗಳು ಆದ್ರೂ ಸರ್ಕಾರಕ್ಕೆ ಸಚಿವರು ಆಯ್ಕೆ ಆಗಿಲ್ಲ. ಇತ್ತ ಸಚಿವಾಕಾಂಕ್ಷಿಗಳ ದಂಡೇ ಬೆಳೀತಾ ಇದೆ. ಹೊಸಬರು, ಹಳಬರು ಎಲ್ಲರೂ ತಮಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೆಲವರು ಅನುಭವ, ಹಿರಿತನವನ್ನ ಮುಂದಿಡ್ತಾ ಇದ್ರೆ ಇನ್ನು ಕೆಲವರು ಒಂದು ಅವಕಾಶ ಕೊಟ್ಟು ನೋಡಿ ಅಂತ ಹೇಳ್ತಾ ಇದ್ದಾರೆ. The process is on. Finally, High Command, Chief Minister and senior leaders will sit together. Exact time we cannot say now because CM also in the to meet Surjewala ji. Hopefully it will be done early at the earliest.
Sir, is there any criteria now because the The High Command will make a criteria what has to be done. So decision will be taken. Now, as of now, it's a preliminary discussion is going on. It may take some more time. Have been earlier as well. So this time, I think they're going to look at new faces, youngsters, and there are so many other criteria which they're looking into. So we all fit into that, and we are hoping that we get a chance, and we will get a chance. ಮೊದಲ ಲಿಸ್ಟ್ನಲ್ಲಿ ಎಲ್ಲರೂ ಹಿರಿಯರಿಗೆ ಸ್ಥಾನ ಕೊಡಲಾಗಿತ್ತು. ಅದಕ್ಕೆ ಎರಡನೇ ಲಿಸ್ಟ್ನಲ್ಲಿ ಹಿರಿಯರ ಜೊತೆಗೆ ಹೆಚ್ಚು ಹೆಚ್ಚು ಹೊಸಬರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಲಾಗಿತ್ತು. ಅದಕ್ಕೆ ಈಗ ಹಿರಿಯರ ಜೊತೆಗೆ ಹೊಸಬರು ಮೊದಲ ಬಾರಿ ಗೆದ್ದವರೂ ಸಹ ಆಶಾಭಾವನೆಯಲ್ಲಿದ್ದಾರೆ. ಸಚಿವ ಸ್ಥಾನ ಪಡೆದುಕೊಳ್ಳುವುದಕ್ಕೆ ತಮ್ಮಿಂದಾದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದು ಅವರು ದೆಹಲಿಗೆ ಬಂದ ಕೂಡಲೇ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ಹೇಳಲಾಗಿತ್ತು. ಅದರಂತೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಎಲ್ಲರೂ ಹೋಗಿದ್ರು. ಅವ್ರ ಜೊತೆಗೆ ಒಂದಷ್ಟು ಆಕಾಂಕ್ಷಿಗಳು ಹೋಗಿದ್ರು. ಇನ್ನೇನು ಈ ಬಾರಿ ಲಿಸ್ಟ್ ಫೈನಲ್ ಅಂತಲೇ ಹೇಳಲಾಗಿತ್ತು. ಆದರೆ ಈ ಬಾರಿಯೂ ಸಂಪುಟದ ಲಿಸ್ಟ್ ಫೈನಲ್ ಆಗಿಲ್ಲ. ಸಂಪುಟ ವಿಸ್ತರಣೆ ಇನ್ನೂ 1 ವಾರ ವಿಳಂಬವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. 60:40 ಅನುಪಾತದಲ್ಲಿ ಕ್ಯಾಬಿನೆಟ್, ಹೊಸಬರಿಗೆ ಅವಕಾಶ ಫಿಕ್ಸ್. ಸರ್ಕಾರದಲ್ಲಿ ಯುವಕರಿಗೆ ಆದ್ಯತೆ ಕೊಡಬೇಕು, ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಂತ ಹೇಳ್ತಾನೇ ಇದ್ದಾರೆ. ಅದರಂತೆ ಎರಡನೇ ಲಿಸ್ಟ್ನಲ್ಲಿ ಹೊಸಬರು ಮತ್ತು ಹಳಬರು ಇಬ್ಬರೂ ಇರಲಿ ಅಂತ ಹೇಳಿದ್ದಾರಂತೆ. ಅದಕ್ಕೆ ಈಗ ತೆಗೆದುಕೊಂಡು ಹೋಗಿದ್ದ ಲಿಸ್ಟ್ಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೊಸ ಮುಖಗಳಿಗೆ ಮನ್ನಣೆ ಕೊಡಬೇಕು, ಹೊಸ ಲಿಸ್ಟ್ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದಾರಂತೆ. ಗುರುವಾರ ಇಡೀ ದಿನ ಹೈಕಮಾಂಡ್ ಜೊತೆ ಸಭೆಗಳು ನಡೆದಿತ್ತು. ಶುಕ್ರವಾರವೂ ಬೆಳಗ್ಗಿನ ಜಾವ ಎಐಸಿಸಿ ಕಚೇರಿಯಲ್ಲಿ ಚರ್ಚೆ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಮಧ್ಯೆ 2 ಗಂಟೆಗಳ ಸುದೀರ್ಘ ಚರ್ಚೆ ನಡೆದಿದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಜೊತೆಯೂ ಸಭೆ ಮಾಡಲಾಗಿದೆ. ಆದರೆ ಯಾವುದೇ ಲಿಸ್ಟ್ ಫೈನಲ್ ಆಗಿಲ್ಲ. ಅದಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಒಪ್ಪಿದ ಬಳಿಕ ಸಂಪುಟ ವಿಸ್ತರಣೆ ಅಂತ ಹೇಳಿದ್ದಾರೆ. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೆಲ್ಲಿ ಅವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಡಬೇಕೋ ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಜೊತೆ 1-to-1 ಮೀಟಿಂಗ್ ಮಾಡಿರೋ ರಾಹುಲ್ ಗಾಂಧಿ 3 ಲಿಸ್ಟ್ ನೋಡಿ ಎಲ್ಲರ ಲಿಸ್ಟ್ ಅನ್ನು ರಿಜೆಕ್ಟ್ ಮಾಡಿದ್ದಾರಂತೆ. 60:40 ಅನುಪಾತದ ಲಿಸ್ಟ್ ತಯಾರಿಸಲು ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಹಿರಿಯರಿಗೆ 60%, ಹೊಸ ಮುಖಗಳಿಗೆ 40% ಸ್ಥಾನ ಕೊಡಬೇಕು ಅಂತ ಹೇಳಿದ್ದಾರಂತೆ. ಹೊಸ ಮುಖಗಳು, ಯುವಕರು, ವಿದ್ಯಾವಂತರು, ಸಮುದಾಯದ ಪ್ರಭಾವಿಗಳಿಗೆ ಹೆಚ್ಚು ಅವಕಾಶ ಕೊಡಲು ಸೂಚಿಸಿದ್ದಾರೆ. ಹಳೆ ಮುಖಗಳನ್ನು ಬಿಟ್ಟು ಉತ್ಸಾಹಿಗಳ ಹೆಸರು ಕೊಡುವಂತೆ ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗ ತಗೊಂಡಿರೋ ಹಳಬರು, ವಯಸ್ಸಾದವರು ಸಾಕು, ಮುಂದಿನ ಸಭೆಗೆ ಹೊಸ ಲಿಸ್ಟ್ ತನ್ನಿ ಅಂತ ಹೇಳಿದ್ದಾರಂತೆ. ಅದಕ್ಕೆ ಈಗ ರಾಜ್ಯದ ನಾಯಕರು ಹೊಸ ಲಿಸ್ಟ್ ತೆಗೆದುಕೊಂಡು ಹೋಗಲು ತೀರ್ಮಾನಿಸಿದ್ದಾರೆ. ಇನ್ನು ಈ 60:40 ಅನುಪಾತದ ಬಗ್ಗೆ ಕೇಳ್ತಾ ಇದ್ದಂತೆ ಕಾಂಗ್ರೆಸ್ನ ಯುವ ಶಾಸಕರು ಫುಲ್ ಖುಷಿಯಾಗಿದ್ದಾರೆ. ಈಗಾಗಲೇ ಹಿರಿಯರಿಗೆ ಅವಕಾಶ ಕೊಟ್ಟಿರೋದ್ರಿಂದ ಎರಡನೇ ಲಿಸ್ಟ್ನಲ್ಲಿ ಹೆಚ್ಚು ಹೊಸ ಮುಖಗಳಿಗೆ ಆದ್ಯತೆ ಸಿಗುತ್ತೆ. ಈ ಬಾರಿ ಲಿಸ್ಟ್ನಲ್ಲಿ ತಮ್ಮ ಹೆಸರು ಬರಬಹುದು ಅಂತ ಖುಷಿ ಪಡ್ತಾ ಇದ್ದಾರೆ. 60:40 ಅನುಪಾತದ ಹಂಚಿಕೆ ಬಗ್ಗೆ ರಾಹುಲ್ ಹೇಳಿದ್ದಾರೆ. ಹೊಸ ಮುಖಗಳಿಗೆ 40% ಸ್ಥಾನ ಸಿಗುತ್ತೆ ಅಂತ ತಮ್ಮ ಸಂತಸವನ್ನ ಹಂಚಿಕೊಳ್ತಾ ಇದ್ದಾರೆ. He said that that ratio should be 60-40 or something. Whatever we heard the rumors. I mean, with 40%, 60 the earlier elder seniors in that way. ಡಿಕೆ ಶಿವಕುಮಾರ್ ತಮ್ಮ ಬೆಂಬಲಿಗರ ಲಿಸ್ಟ್ ಮಾಡಿಕೊಂಡು ಹೋಗಿದ್ರೆ ಸಿದ್ದು ಸಹ ತಮ್ಮ ಬೆಂಬಲಿಗರಿಗೆ ಅವಕಾಶ ಕೊಡಿಸಲು ಪ್ರಯತ್ನ ಮಾಡಿದ್ರು. ಆದ್ರೆ ಈಗ ಅವರ 2 ಲಿಸ್ಟ್ ರಿಜೆಕ್ಟ್ ಆಗಿವೆ. ಲಿಸ್ಟ್ ರಿಜೆಕ್ಟ್ ಆಗಲು ಆ ಲಿಸ್ಟ್ನಲ್ಲಿ ಹೊಸ ಮುಖಗಳು, ಯುವಕರು ಇಲ್ಲದೆ ಇರೋದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇನ್ನೊಂದು ವಾರದಲ್ಲಿ ಹೊಸ ಲಿಸ್ಟ್ ರೆಡಿಯಾಗಲಿದ್ದು ಅದರಲ್ಲಿ ಹೊಸಬರ ಹೆಸರುಗಳನ್ನ ಸೇರಿಸಲು ಸಿದ್ದು, ಡಿಕೆಶಿ ತೀರ್ಮಾನಿಸಿದ್ದಾರೆ. ಇದರಿಂದ ಹೊಸಬರಲ್ಲಿ ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೋ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಅವರು ಮಾತ್ರ ಇದು ಹಣಕ್ಕಾಗಿ ಮಾಡ್ತಾ ಇರೋ ಲಿಸ್ಟ್. ಯಾರು ಹೆಚ್ಚು ಹಣ ಕೊಡ್ತಾರೋ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಇಲ್ಲಿ ಮಂತ್ರಿ ಯಾರಾಗಬೇಕು ಅನ್ನೋದು ಅವರು ಕೊಡೋ ಹಣದ ಮೇಲೆ ಡಿಪೆಂಡ್ ಆಗ್ತದೆ. ಯಾರ್ಯಾರು ಎಷ್ಟೆಷ್ಟು ಜಾಸ್ತಿ ಕೊಡ್ತಾರೋ ಅವ್ರು ಮಂತ್ರಿ ಆಗ್ತಾರೆ, ಕಡಿಮೆ ಕೊಡೋರು ಮಂತ್ರಿ ಆಗಲ್ಲ. ಇದು ಜಗಜ್ಜಾಹಿರೋತ. ಈಗ ಯಾರ್ಯಾರು ಸೀನಿಯರ್ಸ್ ಇದ್ರು ಅವ್ರು ಮಾಡಿದ್ದಾರೆ ಅಷ್ಟೇ.
ಈಗ ಮಾಡೋದೆಲ್ಲ ಹಣದ, ಯಾಕಂದರೆ ಅವ್ರಿಗೆ ಚುನಾವಣೆಗೆ ಹಣ ಬೇಕು, ಹಣ ಯಾರು ಕೊಡ್ತಾರೋ ಅವ್ರು ಮಾಡ್ತಾರೆ, ಅದಕ್ಕೆ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಹಣದ ತೈಲಿ ಇಟ್ಕೊಂಡು ಯಾರ್ಯಾರು ಡೆಲ್ಲಿಗೆ ಹೋಗ್ತಾರೋ ಅವ್ರು ಪಾಸ್ ಆಗ್ತಾರೆ, ಇಲ್ಲ ಅಂದವ್ರು ಮನೆಗೆ ಬರ್ತಾರೆ. ರಾಹುಲ್ ಗಾಂಧಿ ಮೊದಲ ಲಿಸ್ಟ್ ನೋಡಿದಾಗಲೇ ಹೊಸಬರಿಗೆ ಅವಕಾಶ ಕೊಡೋ ಬಗ್ಗೆ ಮಾತಾಡಿದ್ರಂತೆ. ಆದ್ರೆ ಹಿರಿಯರು ಸರ್ಕಾರದ ವಿರುದ್ಧ ಮುನಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಸಮುದಾಯವಾರು ಪ್ರಾಧಾನ್ಯತೆ ಕೊಡಬೇಕು ಅಂತ ಸಿಎಂ ಹಳಬರಿಗೆ ಮತ್ತೆ ಅವಕಾಶ ಕೊಟ್ಟು ಲಿಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಆದ್ರೆ ಅದಕ್ಕೆ ರಾಹುಲ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹಾಗಾಗಿ ಸಂಪುಟ ವಿಸ್ತರಣೆ ಮತ್ತೊಮ್ಮೆ ವಿಳಂಬ ಆಗಿದೆ.